ಹಾಯ್ ಹಲೋ ನಮಸ್ತೆ, ನಾನು ಅರುಣ್ ಗೌಡ. ಅರ್ನ್ ಫಾರ್ ಯೋರ್ ಪಾರ್ಟ್ನರ್ ಅನ್ನೋ ರೌಂಡಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಫುಡ್ ಡೆಲಿವರಿ ಮಾಡೋಣ. ಸರ್ 9 to 5 ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ವರ್ಕೌಟ್ ಮುಗಿಸ್ಕೊಬಂದು ಬರೀ BCWಯಲ್ಲಿ ಬದುಕಿದ್ದೀನಿ. ಹಲೋ, ಇದು ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಬಟ್ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರಾ? ಸರ್, ಇಲ್ಲಿ ನಿಮ್ಮ ಲೊಕೇಶನಲ್ಲಿ ಒಂದು ಒಳ್ಳೆ ರೇಟಿಂಗ್ ಕೊಟ್ಬಿಡಿ. ಒಳ್ಳೆ ರೇಟಿಂಗ್ ಕೊಡಿ ಸರ್. ಸೆಕೆಂಡ್ ಹೋಗ್ತಲ್ರಿ. ಅಯ್ಯೋ ದೇವ, ಕಷ್ಟ ಆಯ್ತು ರೀ ನಿಮ್ಮದು. ತುಂಬ ಕಷ್ಟ ಇದೆ ಸರ್, ಬಟ್ ಆದರೆ ಕಸ್ಟಮರ್ ಮುಖದಲ್ಲಿ ಖುಷಿ ನೋಡಿದ್ರೆ ಒಂದು ಸಮಾಧಾನ ಆಗುತ್ತೆ ಸರ್. ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗುತ್ತೆ ಸರ್. ಅದು ಡೆಲಿವರಿ ಕೊಟ್ಬಿಡಿ ಸರ್. ಅದು 4 ಆರ್ಡ್ರ್ ಕಂಪ್ಲೀಟ್ ಸರ್. ಎಕ್ಸೆಪ್ಟ್ ಮಾಡಲಾ ಸರ್? ಮಾಡಿ. ₹20 ಬೋನಸ್ ಇದೆ, ₹43 ಟೋಟಲ್, ₹23 ಆರ್ಡ್ರಿಗೆ. ಬುಕ್ಕಿಂಗ್ ತೊಗೊಂಬಿಟ್ಟೆ, ಆರ್ಡ್ರ್ ಬೇರೆ ಕೊಡಬೇಕು, ಟೈಮ್ ಆಗ್ಬಿಡುತ್ತೆ. ಬೇಗ ಬೇಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ್ಬೇಕಪ್ಪ. ಹಲೋ ಮೇಡಮ್, ಲೊಕೇಶನಲ್ಲಿದ್ದೀನಿ. ಲೊಕೇಶನ್ ಚೇಂಜಾ? 9 ಕಿಲೋಮೀಟ್ರಾ? ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ಮೇಡಮ್. ಹೌದಾ? ಓಕೆ ಮೇಡಮ್. ಅಲ್ಲಿಂದ ಟ್ರಾಫಿಕಲ್ಲಿ ಬಂದರೆ ಇಲ್ಲಿ ಬಂದಮೇಲೆ ಲೊಕೇಶನ್ ಚೇಂಜ್ ಅಂತವ್ರೆ. ಅದು ಇಲ್ಲಿಂದ 9 ಕಿಲೋಮೀಟ್ರ್ ದೂರ ಅಂತೆ. ಅಯ್ಯೋ ಆಗಲ್ಲ ಮೇಡಮ್ ಅಂತ ಅಂದಿದ್ದಕ್ಕೆ ಆಯ್ತು ಹಂಗಂದರೆ ನೀವೇ ತಿನ್ಕೊಂಬಿಡಿ ಅಂದರು. ಪಾಪ ಬೆಳಗ್ಗೆಯಿಂದ ಹೆಂಗೂ ತಿಂದಿಲ್ಲ, ನಾನೇ ಓಪನ್ ಮಾಡಿ ತಿನ್ಕೊಂಬಿಡೋದೆ. ಒಳ್ಳೆ ಗಿಫ್ಟ್ ಕೊಟ್ಟರು ಮೇಡಮ್. ಲೈಫಲ್ಲಿ ಅದೃಷ್ಟ ಅನ್ನೋದು ಈಗಲೂ ಬರುತ್ತೆ. ಬೆಳಗ್ಗೆಯಿಂದ ಉಪವಾಸ ಇದ್ರೂ ಕೊನೆಯಲ್ಲಿ ನನ್ನ ಫೇವ್ರೇಟ್ ಬರ್ಗರ್. ಈ ಫುಡ್ ಡೆಲಿವರಿ ಬಾಯ್ಸ್ದು ಜೀವನ ಎಷ್ಟು ಕಷ್ಟ ಅಪ್ಪ. ನಾವು ಇದೆಲ್ಲ ನೋಡ್ಬಿಟ್ಟು ಸಖತ್ ಈಸಿ ಅನ್ಕೋತೀವಿ, ತುಂಬ ಕಷ್ಟ ಇದೆ ಇವ್ರ ಜೀವನ. ಸರ್, ಬೆಳಗ್ಗೆಯಿಂದ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸರ್, ಇಟ್ಸ್ ಓಕೆ ಸರ್. ಸರ್, ಎಷ್ಟು ಕಲೆಕ್ಷನ್ ಆಗಿರ್ಬೋದು ಸರ್? ಸರ್, ಇವತ್ತು ಮೊಬೈಲ್ ಚೆಕ್ ಮಾಡ್ತೀನಿ ಸರ್. ಸರ್, 1.5 ಸರಿ ಆಗಿದೆ ಸರ್. ನಿಮ್ಗೆ ಕಳಿಸಿದ್ದೀನಿ ಸರ್ ಅದನ್ನು. ಅಯ್ಯೋ, ಕಳಿಸ್ಬಿಟ್ರಾ? ಇರಲಿ ಸರ್, ಅದು ನೀವು ಶ್ರಮ ಬಿದ್ದಿದ್ದು. ಸರ್, ನಿಮ್ಗೆ ಅರ್ಧ ಇರಿ ಸರ್. ಹಾಂ ತೊಗೊಳ್ಳಿ ಸರ್. ನಿಮ್ಗೆ 750, ನಂಗೆ 750. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಫಾರ್ ಹೆಲ್ಪ್ ಸರ್. ಥ್ಯಾಂಕ್ ಯು ಸರ್. ಸರ್, ಹಾಗೆ ಬೆಳಿಗ್ಗೆಯಿಂದ ನೀವು ಶ್ರಮ ಬಿದ್ದಿದ್ದೀರಾ, ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೆ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್ ರಜನಿ ಅವರೇ, ಅವನ ಹತ್ರ ಯಾವುದು ಫುಡ್ ಡೆಲಿವರಿ ಆ್ಯಪ್ಸೇ ಇಲ್ಲ. ನನಗೆ ಬೈತಾ ಇರ್ತಾನೆ, ಮನೇಲಿ ತಿನ್ನೋದು ಬಿಟ್ಟು ಎಷ್ಟಂತ ಆರ್ಡ್ರ್ ಮಾಡ್ತೀಯಾ ಹಾಗೆ ಹೀಗೆ ಅಂತ. ಬಟ್ ಇವತ್ತು ಅವ್ನು ಮಾಡಿರೋದು ನಂಗೆ ನಿಜವಾಗ್ಲೂ ತುಂಬಾ ಒಂಥರ ಹ್ಯಾಪಿ ಫೀಲ್ ಆಗ್ತದೆ. ನನಗೋಸ್ಕರ ಅವನು ಈ ಕೆಲಸ ಮಾಡಿ ಅರ್ನ್ ಮಾಡ್ಕೊಂಡು ಬಂದಿರೋದು ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಬೇಬ್. ಆಮೇಲೆ ಒಂದು ಏನಂದರೆ, ನನಗೆ ಬರ್ಗರ್ ಅಂದರೆ ತುಂಬ ಇಷ್ಟ ಅವನಿಗೆ. ಅದು ಅವನಿಗೆ ಸಿಕ್ಕಿದೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ನಿಜವಾಗ್ಲೂ ಸಿಗ್ತಾ ಹೆಂಗೆ ನಿನಗೆ ಅಂತ. ಊಟ ಮಾಡಿರಲಿಲ್ಲ. ಫಸ್ಟ್ ಗ್ಯಾಪ್ನ ಮಾಡಿದ್ದು ಮಮ್ಮಿನ. ಆರ್ಡ್ರ್ ಇಸ್ಕೊಂಡು ಅಲ್ಲಿಂದ 9 ಕಿಲೋಮೀಟರ್ಸ್ ಇತ್ತು. ಆ ಜಾಗದಿಂದ 9 ಕಿಲೋಮೀಟರ್ಸು 9 ಕಿಲೋಮೀಟರ್ಸ್ ರೀಚ್ ಆದಮೇಲೆ ಅವ್ರು ಯಾವಾಗ ಬರ್ಗರ್ ಬೇಡ ನೀನೇ ತಿನ್ಕೋ ಅಂತ ಅಂದರು. ಅದು ಆ್ಯಕ್ಚುಲಿ ನಾನು ಇವಾಗ ಡಯಟಲ್ಲಿ ಇರೋದ್ರಿಂದ ತಿನ್ನಬಾರ್ದು, ಬಟ್ ಆ ಬರ್ಗರ್ ನೋಡಿ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ. ಅದು ಒಂಥರ ದೇವ್ರಿಗೆ ನಾನು ಮಮ್ಮಿ ಕೊಡಿಸ್ಬೇಕಾಗಿತ್ತು ಅಂತ ಕೇಳ್ಕೊಂಡಾಗ ಅಲ್ಲಿ ಬಂತಲ್ಲ, ಅದು ಎಷ್ಟೋ ಸಲ ಅಂತ ಅನ್ಕೋತೀನಿ ಇದು ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಅವತ್ತು ಆ ಮಿರಾಕಲ್ ನಿಜವಾಗ್ಲೂ ನಡೀತದು. ಅಂದರೆ ಅವ್ರು ಕ್ಯಾನ್ಸಲ್ ಮಾಡದೇ ಇರೋರು ಮಾಡಿದ್ರು ಅನ್ನೋದು ತುಂಬ ಖುಷಿ ಆಯಿತು.
ನೀವು ಸಂಪಾದನೆ ಮಾಡಿರುವಂತ ದುಡ್ಡಲ್ಲಿ ರಜನಿ ಅವ್ರಿಗೆ ಏನ್ ತಂದಿದ್ದೀರಾ? ಆ್ಯಕ್ಚುಲಿ ಡೆಲಿವರಿ ಅವ್ರಿಗೆಲ್ಲ ಒಂದು ಸ್ಟಾರ್ಸ್ ಕೊಡ್ತಾರೆ. ಅಂದರೆ ಅವರು ಏನು ಡೆಲಿವರಿ ಮಾಡ್ತಾರೆ ಮತ್ತು ಎಷ್ಟು ಕಸ್ಟಮರ್ಸ್ ಜೊತೆ ಅವ್ರ ಇಂಟ್ರಾಕ್ಷನ್ಸ್ ಹೆಂಗಿರುತ್ತೆ, ಎಷ್ಟು ಬೇಗ ಡೆಲಿವರಿ ಮಾಡ್ತಾರೆ, ಅದ್ರ ಮೇಲೆ ಸ್ಟಾರ್ಸ್ ಕೊಡ್ತಾರೆ. ಆ ಸ್ಟಾರ್ಸ್ನ ಮಮ್ಮಿಗೆ ತಂದಿದ್ದೀನಿ. ಆ ಸ್ಟಾರ್ಸ್ ನೋಡ್ಬಿಟ್ಟು ನನ್ನ ಕೆಲಸ ಇವತ್ತು ಮಾಡಿರೋದು ನೋಡಿ ಮಮ್ಮಿ ಸ್ಟಾರ್ ಕೊಡಲಿ ನನಗೆ. ಆ ಸ್ಟಾರಲ್ಲಿ ಎಷ್ಟು ಕೊಡ್ತಾಳೆ ಅದನ್ನ ಮಮ್ಮಿಗೆ ವಾಪಸ್ ಗಿಫ್ಟ್ ಮಾಡ್ತೀನಿ. ಇದೇ ಸ್ಟಾರ್ಸ್ ಕೊಡೋದು ಅವ್ರಿಗೆ. ಆ್ಯಕ್ಚುಲಿ ನನಗೆ ಸ್ಟಾರ್ ಕೊಡ್ತೀಯಾ? 5 ಸ್ಟಾರ್ ಇರಲಿ. ಯೂಶಲಿ ಆರ್ಟಿಸ್ಟ್ಗಳಿಗೆ ಸ್ಟಾರ್ ಅಂತ ಹೇಳ್ತಾರೆ. ಸೊ ಈ ಸ್ಟಾರ್ಗೆ ನನ್ನ ಗಂಡನೇ ಸ್ಟಾರ್ ಸಂಪಾದನೆ ಮಾಡಿಕೊಟ್ಟಿರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್ ವೇಟ್. ಥ್ಯಾಂಕ್ ಯು. ಓಕೆ, ಈ ಸ್ಟಾರ್ ಜೋಡಿ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಛಾಯಾ ಅವರೇ, ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ದಟ್ ಇಲ್ಲವರೆಗೂ ಜೋಡಿ ನಂಬರ್ 1 ಅಲ್ಲಿ ನಾವು ಮಾಡಿರೋ ಸಂಚಿಕೆಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಮ್ಯಾಮ್. ದಿಸ್ ಇಸ್ ದ ಬೆಸ್ಟ್. ತುಂಬಾನೇ ಒಂಥರ ತೃಪ್ತಿ ಇದೆ. ಇವತ್ತಿನ ದಿನ ಕೆಲಸ ಮಾಡಿದ್ದು, ಇವತ್ತಿನ ದಿನ ಜೋಡಿ ನಂಬರ್ 1 ಬಂದಿದ್ದು ತುಂಬಾ ತೃಪ್ತಿಯಾಗಿದೆ. ಇಟ್ಸ್ ಅಮೇಸಿಂಗ್. ಟು ದ ಎಂಟೈರ್ ಟೀಮ್, ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ನೀವಿಬ್ರು ಯಾವಾಗಲೂ ಹೀಗೆ ನನ್ನಗ್ತಾ ಇರಿ, ಒಬ್ರಿಗೊಬ್ರು ಮಧ್ಯದಲ್ಲಿ ಈ ಲವ್ ಹಾಗೆ ಬೆಳೀತಾ ಇರಲಿ. ನೀವಿಬ್ರು ಸ್ಟಾರ್ಗಳ ತರ ಯಾವಾಗಲೂ ಮಿಂಚ್ತಾ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು ಸೋ ಮಚ್. ಎಸ್ ರಾಜೇಶ್ ಅವರೇ, ಎಲ್ಲೋ ಒಂದು ಕಡೆ ಟೈಮಿಗೆ ಸರಿಯಾಗಿ ತಂದು ಕೊಡದಿರೋ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಅವ್ರು ಯಾರೋ ನಿಮಗೆ ಪ್ರೀತಿಯಿಂದ ತಿನ್ಕೊಳ್ಳಿ ಅಂತ ಹೇಳಿದ್ರು, ನಾನು ಕೋಪದಿಂದ ತಿನ್ಕೊಳ್ಳಿ ಅಂತ ಹೇಳಿದ್ದೀನಿ. ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಂದು ಚೈನ್ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತೆ. ನಮ್ಮ ಟ್ರಾಫಿಕಲ್ಲಿ ಈಗಿರೋ ರೋಡಿನ ಕಂಡೀಷನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಎಷ್ಟು ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ ಅವರು. ನಾನು ಇನ್ ಟೈಮ್ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ. ವೆದರ್ ಕಂಡೀಷನ್ಸ್ ಆಫ್ ಕೋರ್ಸ್ ಆನ್ ಟಾಪ್ ಆಫ್ ಇಟ್. ಇದೆಲ್ಲದರ ಮೇಲೆ ಅವ್ರಿಗೆ ಮೆಂಟಲ್ ಪ್ರೆಷರ್ ಎಷ್ಟಿರುತ್ತೆ, ಇದೆಲ್ಲವೂ ಒಂದು ಪಾಠ ಅಂತ ನನ್ಗನ್ಸುತ್ತೆ. ನಾನು ಫಸ್ಟ್ ಆಫ್ ಆಲ್ ಹೇಳಿದಾಗೆ ಅದ್ಭುತವಾದ ರೌಂಡ್ ಇದು. ಎಲ್ಲರಿಗೂ ಏನೋ ಒಂದು ಪಾಠ ಕಲಿಸ್ತಾ ಇದೆ, ಎಲ್ರಿಗೂ ಇನ್ನೊಂದು ಜೀವನ ತೋರಿಸ್ತಾ ಇದೆ. ತೋರಿಸಿದ ಜೀವನ ಎಲ್ಲರೂ ಜೀವಿಸ್ತಾ ಇದ್ದೀರಲ್ಲ, ಅದು ಬಹಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಪಾ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಳವಿ ಅಕ್ಕ, ಇದುವರೆಗೂ ಈಗ ಯಾವುದೋ ಕಾರ್ಮಿಕರು, ಮೂಟೆ ಹೊರೋರು, ಮನೆ ಕೆಲಸ ಮಾಡೋದು, ಅವನೇನೋ ಪ್ರೊಡಕ್ಷನ್ ಕೆಲಸ ಮಾಡಿದ್ದು, ಇದೆಲ್ಲದರ ಪರಿಚಯ ನಮಗಿದೆ. ಇವ್ರ ಬದುಕೇನು ಅಂತ ಗೊತ್ತಿರ್ಲಿಲ್ಲ. ಇವತ್ತೇ ನನಗೆ ಗೊತ್ತಾಗಿತ್ತು. ಎಷ್ಟೋ 1000 ಸತಿ ಆರ್ಡರ್ ಮಾಡಿದ್ದೀವಿ, ಇವ್ರ ಬದುಕೇನು ಅಂತ ಇದುವರೆಗೂ ನಾವು ನೋಡಿರ್ಲಿಲ್ಲ. ಇವತ್ತಿನ ಈ ಎಪಿಸೋಡಲ್ಲಿ ಇದು ಬೆಳಕು ಚೆಲ್ಲಿದೆ. ಅದು ಬಹಳ ವಿಶೇಷ ಅಂತ ನನಗನ್ಸುತ್ತೆ. ಆಟಿಟ್ಯೂಡ್ ಟುವರ್ಡ್ಸ್ ಫುಡ್ ಡೆಲಿವರಿ ಬಾಯ್ಸ್, ತಂದ್ಕೊಡೋ ಆ ಡೆಲಿವರಿ ಬಾಯ್ಸ್ ಬಗ್ಗೆ ಸ್ವಲ್ಪನಾದರೂ ನಮ್ಮ ವರ್ತನೆ ಬದಲಾಗಲಿ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಆಗುತ್ತೆ ಇವತ್ತು ಅಂತ ಅನ್ಸುತ್ತೆ. ವೆರಿ ವೆರಿ ನೈಸ್. ಅರುಣ್ ಅವರೇ, ಇದೇ ಥರ ಒಂದೊಂದು ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಲೆಸನ್ಗಳಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.